ಒಬ್ಬ ವ್ಯಕ್ತಿ ಸಾಯಬಹುದು, ಆದರೆ ಅವನ ಆದರ್ಶಗಳು ಎಂದಿಗೂ ಸಾಯುವುದಿಲ್ಲ. ಹೌದು, ತನ್ನ ಕೊನೆಯ ಗುಂಡನ್ನು ತನ್ನ ಮೇಲೆಯೇ ಹಾರಿಸಿಕೊಂಡು ಜೀವಂತವಾಗಿ ಬ್ರಿಟಿಷರ ಕೈಗೆ ಸಿಕ್ಕಿ ಬೀಳುವುದಿಲ್ಲ ಎಂಬ ಪ್ರತಿಜ್ಞೆ ಉಳಿಸಿಕೊಂಡ ಒಬ್ಬ ಅಮರವೀರನ ಕಥೆ. ಆ ಅಮರವೀರ ಯಾರು ಗೊತ್ತೇ? ಅವರೇ ನಮ್ಮ ಚಂದ್ರಶೇಖರ್ ಆಜಾದ್. 1906 ಜುಲೈ 23ರಂದು ಮಧ್ಯಪ್ರದೇಶದ ಬಾಬ್ರಾ ಗ್ರಾಮದಲ್ಲಿ ಚಂದ್ರಶೇಖರ ಜನಿಸಿದರು. ತಂದೆ ಸೀತಾರಾಮ್ ತಿವಾರೆ, ತಾಯಿ ಜಾಗ್ರಾಣಿ ದೇವಿ. ಬಾಲ್ಯದಿಂದಲೇ ಅವರು ಧೈರ್ಯಶಾಲಿಯಾಗಿದ್ದರು. ಅನ್ಯಾಯವನ್ನು ಕಂಡರೆ ಎಂದಿಗೂ ಸಹಿಸುತ್ತಿರಲಿಲ್ಲ. ವಿದ್ಯಾಭ್ಯಾಸಕ್ಕಾಗಿ ಕಾಶಿಗೆ ತೆರಳಿದ ಅವರು ದೇಶದಲ್ಲಿ ನಡೆಯುತ್ತಿದ್ದ ಸ್ವಾತಂತ್ರ್ಯ ಹೋರಾಟದಿಂದ ಪ್ರೇರಿತರಾದರು. 15 ವರ್ಷದ ವಯಸ್ಸಿನಲ್ಲಿ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವರನ್ನು ಬಂಧಿಸಲಾಯಿತು. ನ್ಯಾಯಾಧೀಶರು ಕೇಳಿದರು, ಹೆಸರು ಆಜಾದ್, ತಂದೆಯ ಹೆಸರು ಸ್ವಾತಂತ್ರ್ಯ, ಮನೆ ಜೈಲು. ಅವರ ಉತ್ತರವಾಗಿತ್ತು. ಕೋಪಗೊಂಡ ನ್ಯಾಯಾಧೀಶರು 15 ಚಾಟಿ ಶಿಕ್ಷೆ ವಿಧಿಸಿದರು. ಪ್ರತಿ ಚಾಟಿಗೂ ಅವರ ಕೂಗಿತ್ತು ವಂದೇ ಮಾತರಂ ಅಂತ. ಆ ದಿನದಿಂದ ಚಂದ್ರಶೇಖರ್ ತಿವಾರಿ ಚಂದ್ರಶೇಖರ್ ಆಜಾದ್ ಅಂತಾದರು. ನಂತರ ಅವರು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರ ನೇತೃತ್ವದ ಕ್ರಾಂತಿಕಾರಿ ಸಂಘಟನೆಯನ್ನು ಸೇರಿದರು. 1925 ಕಾಕೋರಿ ರೈಲು ಕಾರ್ಯಾಚರಣೆ ಬ್ರಿಟಿಷ್ ಸರ್ಕಾರವನ್ನು ಬೆಚ್ಚುಬೀಳಿಸಿತು. ಅನೇಕ ಕ್ರಾಂತಿಕಾರಿಗಳು ಬಂಧಿತರಾದರು, ಆದರೆ ನಮ್ಮ ಆಜಾದ್ ಅವರ ಕೈಗೆ ಸಿಗಲಿಲ್ಲ. ಕೆಲ ವರ್ಷಗಳ ನಂತರ ಆಜಾದ್ ಅವರಿಗೆ ಭಗತ್ ಸಿಂಗ್ರ ಪರಿಚಯವಾಯಿತು. ಇಬ್ಬರ ಗುರಿಯೂ ಒಂದೇ, ಭಾರತದ ಸಂಪೂರ್ಣ ಸ್ವಾತಂತ್ರ್ಯ. ಅವರು ಸೇರಿ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಮೂಲಕ ಯುವಕರಲ್ಲಿ ದೇಶಭಕ್ತಿಯನ್ನು ಜಾಗೃತಗೊಳಿಸಿದರು. ಸೈಮನ್ ಕಮಿಷನ್ ವಿರುದ್ಧದ ಪ್ರತಿಭಟನೆಯಲ್ಲಿ ಲಾಲಾ ಲಜಪತ್ ರಾಯ್ ಅವರು ಲಾಠಿ ಚಾರ್ಜ್ನಿಂದ ಗಾಯಗೊಂಡು ಮೃತಪಟ್ಟರು. ಈ ಘಟನೆ ಭಗತ್ ಸಿಂಗ್ ಮತ್ತು ಆಜಾದ್ ಅವರನ್ನು ತೀವ್ರವಾಗಿ ನೋಯಿಸಿತು. ಅವರು ಯೋಜನೆ ರೂಪಿಸಿ ಬ್ರಿಟಿಷ್ ಅಧಿಕಾರಿ ಜಾನ್ ಸ್ಯಾಂಡರ್ಸ್ ಅವರನ್ನು ಹತ್ಯೆ ಮಾಡಿದರು. ಇದಾದ ಬಳಿಕ ಬ್ರಿಟಿಷರು ಆಜಾದ್ ಮತ್ತು ಭಗತ್ ಸಿಂಗ್ ಅವರನ್ನು ಹಿಡಿಯಲು ದೊಡ್ಡ ಮಟ್ಟದ ಹುಡುಕಾಟವನ್ನೇ ಆರಂಭಿಸಿದರು. 1929ರಲ್ಲಿ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ಕೇಂದ್ರ ಶಾಸನಸಭೆಯಲ್ಲಿ ಬಾಂಬ್ ಬೆಸೆದು ಸ್ವಯಂ ಬಂಧನಕ್ಕೆ ಒಳಗಾದರು. ಆಜಾದ್ ಅವರನ್ನು ಬಿಡಿಸಲು ಪ್ರಯತ್ನಿಸಿದರು, ಆದರೆ ಅದು ಸಾಧ್ಯವಾಗಲಿಲ್ಲ. ಆದರೆ ಆಜಾದ್ ಅವರು ತಮ್ಮ ಹೋರಾಟವನ್ನು ನಿಲ್ಲಿಸಲಿಲ್ಲ. 1931 ಫೆಬ್ರವರಿ 27 ಅಲಹಾಬಾದ್ನ ಅಲ್ಫ್ರೆಡ್ ಪಾರ್ಕ್ ಒಬ್ಬ ದ್ರೋಹಿಯ ಮಾಹಿತಿಯಿಂದ ಪೊಲೀಸರು ಆಜಾದ್ ಅವರನ್ನು ಸುತ್ತುವರಿದರು. ಮೊದಲು ತಮ್ಮ ಸಹಚರರನ್ನು ಸುರಕ್ಷಿತವಾಗಿ ತಪ್ಪಿಸಿ ಕಳುಹಿಸಿದರು ಆಜಾದ್. ನಂತರ ತಾವೊಬ್ಬರೇ ನೂರಾರು ಪೊಲೀಸರ ವಿರುದ್ಧ ಹೋರಾಡಿದರು. ಗುಂಡುಗಳು ಮುಗಿಯುವ ಹಂತಕ್ಕೆ ಬಂದವು. ಕೊನೆಗೆ ಒಂದೇ ಒಂದು ಗುಂಡು ಉಳಿಯಿತು. 15ನೇ ವಯಸ್ಸಿನಲ್ಲಿ ಮಾಡಿದ ಪ್ರತಿಜ್ಞೆ ಅವರಿಗೆ ನೆನಪಾಯಿತು. ಜೀವ ಹೋದರೂ ಹೋಗಲಿ, ಆದರೆ ಜೀವಂತವಾಗಿ ಬ್ರಿಟಿಷರ ಕೈಗೆ ಸಿಕ್ಕಿ ಬೀಳುವುದಿಲ್ಲ ಎಂದು ಅವರು ಆ ಕೊನೆಯ ಗುಂಡನ್ನು ತಮ್ಮ ಮೇಲೆ ತಾವೇ ಹಾರಿಸಿಕೊಂಡರು. ಆ ಕ್ಷಣದಲ್ಲಿ ಒಬ್ಬ ವ್ಯಕ್ತಿ ಮರಣ ಹೊಂದಿದರು, ಆದರೆ ಒಬ್ಬ ಅಮರವೀರ ಜನ್ಮ ತಾಳಿದರು. ಸ್ನೇಹಿತರೆ, ನಾವು ಇಂದು ಅನುಭವಿಸುತ್ತಿರುವ ಸ್ವಾತಂತ್ರ್ಯದ ಹಿಂದೆ ಚಂದ್ರಶೇಖರ್ ಆಜಾದ್ ಅವರಂತಹ ಸಾವಿರಾರು ಕ್ರಾಂತಿಕಾರಿಗಳ ತ್ಯಾಗವಿದೆ. ಅವರು ಬದುಕಿದ್ದು ಕೇವಲ 24 ವರ್ಷ, ಆದರೆ ಅವರ ಧೈರ್ಯ ಮತ್ತು ದೇಶಪ್ರೇಮ ಅನೇಕ ಪೀಳಿಗೆಗೆ ಸ್ಫೂರ್ತಿಯಾಗಿದೆ. ಬನ್ನಿ, ಅವರ ತ್ಯಾಗವನ್ನು ಸ್ಮರಿಸುತ್ತಾ ಭಾರತ ಮಾತೆಗೆ ಜಯವಾಗಲಿ, ವಂದೇ ಮಾತರಂ, ಇನ್ಕ್ವಿಲಾಬ್ ಜಿಂದಾಬಾದ್ ಎಂದು ಹೇಳೋಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇಂತಹ ದೇಶಭಕ್ತಿ ಹಾಗೂ ಇತಿಹಾಸದ ವಿಡಿಯೋಗಳಿಗಾಗಿ ಕನ್ನಡ ಐಸಿರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮ್ಮ ತಂಡಕ್ಕೆ ಸಾಕಷ್ಟು ಹುರುಪು, ಹುಮ್ಮಸ್ಸು ತುಂಬುತ್ತದೆ. ಯೋಚನೆ ಮಾಡಿ, ನಾವು ಇವಾಗಿನ ಜನ ಎಷ್ಟು ನಮ್ಮ ಜೀವಕ್ಕೆ ನಮಗೇನೋ ಒಂದು ಕಾಲಿಗೆ ಮುಳ್ಳು ಚುಚ್ಚಿದ್ರೂ ಅದೆಷ್ಟೊಂದು ನಾವು ವ್ಯಥೆ ಪಡ್ತೀವಿ. ಆದರೆ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಇಂಥವರೆಲ್ಲ ತಮ್ಮ ದೇಹವನ್ನು, ತಮ್ಮ ಜೀವನವನ್ನು ಎಲ್ಲವನ್ನೂ ದೇಶಕ್ಕಾಗಿ ತ್ಯಾಗ ಮಾಡಿದರು. ಇಂತಹ ಐತಿಹಾಸಿಕ ಕಥೆಗಳನ್ನು, ನಮ್ಮ ಸ್ವಾತಂತ್ರ್ಯದ ಹಿಂದಿರುವ ಇತಿಹಾಸವನ್ನು ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸುವುದೇ ಈ ಕನ್ನಡ ಐಸಿರಿಯ ಉದ್ದೇಶವಾಗಿದೆ. ದಯವಿಟ್ಟು ಈ ಕಥೆಗಳನ್ನು, ಈ ನಿಜವಾದ ಹೀರೋಗಳು, ಈ ನಮ್ಮ ಭಗತ್ ಸಿಂಗ್ ಆಗಲಿ, ಆಮೇಲೆ ನಮ್ಮ ಚಂದ್ರಶೇಖರ್ ಆಜಾದ್ ಅವರಾಗಲಿ, ನಮ್ಮ ರಾಷ್ಟ್ರೀಯ ನಾಯಕರೇನಿದಾರಲ್ಲ ಇವರೆಲ್ಲ ನಿಜವಾಗ್ಲೂ ಹೀರೋಗಳು. ಈ ಹೀರೋಗಳ ಕಥೆಗಳನ್ನು ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು.
ಆಮೇಲೆ ಇಂತಹ ಧೈರ್ಯವನ್ನು, ಇಂತಹ ಸ್ಥೈರ್ಯವನ್ನು ನಮ್ಮ ಮಕ್ಕಳಲ್ಲಿ ತುಂಬಬೇಕು, ಹುರುಪು ಹುಮ್ಮಸ್ಸನ್ನು ತುಂಬಬೇಕು. ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಎಷ್ಟೋ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗುವಂತಹ ಮಕ್ಕಳಿಗೆ ಹೇಳಬೇಕು, ಜೀವನ ಅಂತಂದರೆ ಸಣ್ಣ ಪುಟ್ಟ ವಿಷಯಗಳಷ್ಟೇ ಅಲ್ಲ, ಸಾಕಷ್ಟಿದೆ. ಏನೇ ಬರಲಿ, ಏನೇ ಕಷ್ಟ ಬಂದ್ರೂ ಧೈರ್ಯದಿಂದ ಎದುರಿಸಬೇಕು. ನೋಡಿ, ಚಂದ್ರಶೇಖರ್ ಆಜಾದ್ ಅವರು ಕೇವಲ 15ನೇ ವರ್ಷದಲ್ಲೇ ಎಂತಹ ಒಂದು ಪ್ರತಿಜ್ಞೆಯನ್ನು ಮಾಡಿದ್ರು. ಅವರು ನಾನು ಸಾವಿಗೆ ಅವ್ರು ಹೆದರಲಿಲ್ಲ, ಆದರೆ ಬ್ರಿಟಿಷರ ಕೈಯಲ್ಲಿ ಸಾಯಬಾರ್ದು ಅನ್ನೋದೊಂದು ಅವ್ರದ್ದು ಸಂಕಲ್ಪವಾಗಿತ್ತು. ಅದೇ ರೀತಿ ಅವರು ತಮ್ಮ ಸಾವು ಇನ್ನೇನು ಬ್ರಿಟಿಷರ ಕೈಗೆ ಸಿಕ್ಬಿಟ್ರೆ ಅವ್ರು ಸಾಯಿಸ್ತಾರೆ ಅಂತ ಗೊತ್ತಾಗಿ ತಮ್ಮಷ್ಟಕ್ಕೆ ತಾವೇ ಗುಂಡು ಹಾಕೊಳ್ದು ಅಂತಂದರೆ ಆ ಹೃದಯದಲ್ಲಿ ಗುಂಡಿಗೆ ಎಷ್ಟು ಗಟ್ಟಿಯಾಗಿರಬೇಕು ಯೋಚನೆ ಮಾಡಿ. ದಯವಿಟ್ಟು ಇಂಥ ಕ್ರಾಂತಿಕಾರಿಗಳ, ಇಂತಹ ರಾಷ್ಟ್ರೀಯ ನಾಯಕರ ವಿಷಯಗಳನ್ನು, ಈ ಕಥೆಗಳನ್ನು ನಮ್ಮ ಮಕ್ಕಳಿಗೆಲ್ಲ ತಿಳಿಸಬೇಕು ಅನ್ನೋದಷ್ಟೇ ನಮ್ಮ ಮುಖ್ಯ ಉದ್ದೇಶವಾಗಿದೆ, ಧ್ಯೇಯವಾಗಿದೆ. ದಯವಿಟ್ಟು ಈ ಸ್ವತಂತ್ರ ಸರಣಿಯ ಮುಂದಿನ ಎಲ್ಲ ನಾಯಕರ, ನಾಯಕಿಯರ ಕಥೆಗಳನ್ನು ಕೇಳಿ ಕನ್ನಡ ಐಸಿರಿಯನ್ನು ಕೇಳ್ತಾ ಇರಿ ಅಂತ